ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಫೀವರ್ ಫ್ಯೂ ಅಂತಕ್ಕಂಥ ಸಸಿ ಅಥವಾ ಕಳೆಯ ಕುರಿತಾಗಿ ಮಾತನಾಡೋಣ. ಇದು ಔಷಧೀಯ ಸಸ್ಯ ಕೂಡ ಹೌದು. ಈ ರೀತಿ ಕಾಣ್ತದೆ ನಮ್ಮ ಗಾರ್ಡನ್ನು ಅಥವಾ ಗ್ರೌಂಡಲ್ಲೋ ಫೀಲ್ಡಲ್ಲೋ ಕಾಣ್ತಾ ಇರ್ತದೆ. ಕಸ ಇದು ವೀಡ್ ಅಂತ ಹೇಳ್ತೇವೆ. ಈ ರೀತಿ ಹಳದಿಯಾದಂಥ ಸೆಂಟ್ರು, ಸುತ್ತ ಬಿಳಿ ಬಣ್ಣದ ಹೂವು, ಈ ರೀತಿ ದೇಟಿರ್ತದೆ, ಈ ರೀತಿ ಎಲೆಗಳು ಕಾಣ್ತದೆ ಅಂತಕ್ಕಂಥದ್ದು. ಇದಕ್ಕೆ ಫ್ಯೂ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ನಮ್ಮ ಭಾರತದಲ್ಲಿ ಕೂಡ ಇದನ್ನು ಫ್ಯೂ ಅಂತ ಕರೀತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗಾದರೆ ಇದರ ಸೈಂಟಿಫಿಕ್ ಹೆಸರೇನು ಅಂತ ಹೇಳಿದರೆ ಟೆನಿಷೇಟಿಯಮ್ ಪಾರ್ಥೇನಿಯಮ್ ಅಂತಕ್ಕಂಥದ್ದು ಅಥವಾ ಕಾಂಗ್ರೆಸ್ ಕಸ ಅಂತಕ್ಕಂಥದ್ದು ಏನಿದೆ ಅದೇ ಒಂದು ಕುಟುಂಬಕ್ಕೆ ಸೇರಿದಂಥ ಸಸ್ಯ. ನೋಡಲಿಕ್ಕೂ ಪಾರ್ಥೇನಿಯಂ ಥರ ಕಾಣ್ತದೆ. ಪಾರ್ಥೇನಿಯಂ ಹೂಗಳು ತುಂಬ ಚಿಕ್ಕದಾಗಿರುತ್ತೆ. ಸೇಮ್ ಹಳದಿ ಮತ್ತು ಬಿಳಿಯ ಕಾಂಬಿನೇಷನಲ್ಲಿ ಅದರ ಹೂಗಳು ಇರ್ತವೆ. ಅದರ ಚಿಕ್ಕದಾಗಿರ್ತವೆ ಹೂಗಳು, ಇದು ಸ್ವಲ್ಪ ದೊಡ್ಡದಾಗಿರ್ತವೆ. ಎಲೆಗಳು ಸಿಮಿಲರ್ ಆಗಿರ್ತವೆ. ಆದ್ದರಿಂದ ಇದನ್ನು ಟೆನಿಷೇಟಿಯಮ್ ಪಾರ್ಥೇನಿಯಮ್ ಅಂತಕ್ಕಂಥ ಹೆಸರಿಂದ ಕರೀತಾರೆ. ಹಾಗಾದರೆ ಕಾಮನ್ ನೇಮ್ ಏನಿದೆ ಅಂತ ಹೇಳಿದರೆ ಅಲ್ಟಾಮೀಸಾ, ಬ್ಯಾಚುಲರ್ಸ್ ಬಟನ್ನು, ಕ್ರೈಸಾಂಥಿಮಮ್ ಮೆಟ್ರಿಕೇರೆ, ಕ್ರೈಸಾಂಥಿಮಮ್ ಪಾರ್ಥೇನಿಯಮ್ಮು, ಕ್ರೈಸಾಂಥಿಯಮ್ ಪ್ರಿಯಾಲ್ಟಮ್, ಫೆದರ್ಫ್ಯೂ, ಫೆದರ್ಫೋಲಿ, ಫ್ಲರ್ಟ್ವರ್ಟು, ಮಿಡ್ ಸಮ್ಮರ್ ಡೈಸಿ ಫ್ಲವರ್ ಥರ ಇದೆ ಇದು. ಡೈಸಿ ಫ್ಲವರ್ ಅಥವಾ ಡೇರೆ ಹೂಗಳು ತುಂಬ ದೊಡ್ಡದಾಗಿರುತ್ತವಲ್ಲ, ಇದು ಡೈಸಿ ಫ್ಲವರ್ ಚಿಕ್ಕದಾಗಿರುತ್ತೆ. ಸಮ್ಮರಲ್ಲಿ ಬರೋದ್ರಿಂದ ಇದು ಮಿಡ್ ಸಮ್ಮರ್ ಡೈಸಿ. ಗ್ರ್ಯಾಂಡೆ ಚಮೋಮಿಲ್ ಬಗ್ಗೆ ನಾವು ಇವಾಗಲೇ ಮಾತಾಡಿದ್ದೇವೆ. ಅದೇ ರೀತಿ ಕಾಣೋದ್ರಿಂದ ಇದನ್ನು ಗ್ರ್ಯಾಂಡ್ ಚಮೋಮಿಲ್ ಅಂತ ಕೂಡ ಕರೀತಾರೆ. ಫಾರ್ಟಿನೆಲ್ಲೆ, ಸಾಂಟಾ ಮೇರಿಯಾ ಅಂತಲೂ ಕರೀತಾರೆ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹೆಸರಿನಿಂದ ಇದನ್ನು ಗುರುತಿಸಲಾಗ್ತದೆ. ಇದು ಫ್ಲವರಿಂಗ್ ಪ್ಲಾಂಟು ಅಥವಾ ಮೆಡಿಸಿನಲ್ ಪ್ಲಾಂಟ್ ಅಂತ ಕೂಡ ಇದನ್ನು ಹೇಳ್ಬೋದು. ಡೈಸಿ ಫ್ಯಾಮ್ಲಿ ಅಥವಾ ಪಾರ್ಥೇನಿಯಮ್ ಫ್ಯಾಮ್ಲಿಗೆ ಇದು ಸೇರಿರ್ತದೆ. ಬ್ಯಾಚುಲರ್ಸ್ ಬಟನ್ ಅಂತ ಕೂಡ ಕರೀತಾರೆ. ಅಂದರೆ ಒಂದೊಂದೇ ಬಟನ್ ಬಿಡೋದ್ರಿಂದ, ಒಂದೊಂದೇ ಹೂಗಳು ಬಿಡೋದ್ರಿಂದ, ಗೊಂಚಲಾಗಿ ಬಿಡೋದಿಲ್ಲ, ಗುಂಪಲ್ಲಿ ಬಿಡೋದಿಲ್ಲ, ಅದರಿಂದ ಒಂದೊಂದೇ ಬಿಡೋದ್ರಿಂದ ಬ್ಯಾಚುಲರ್ಸ್ ಬಟನ್ ಅಂತ ಕೂಡ ಕರೀತಾರೆ. ಏನಕ್ಕೆ ಪ್ರಿವೆಂಟಿವ್ ಅಂತ ಹೇಳಿದರೆ ಮೈಗ್ರೇನಿಗೆ ಪ್ರಿವೆಂಟಿವ್. ಇದನ್ನು ನಾನು ಮುಂಚೆನೇ ಹೇಳಬೇಕಿತ್ತು. ಮೈಗ್ರೇನ್ ಡಿಸೀಸ್ಗೆ ಯಾವುದಾದ್ರೂ ಭೂಮಿ ಮೇಲೆ ಔಷಧ ಇದೆ ಅಂತ ಹೇಳಿದರೆ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಕುದಿಸ್ಕೊಂಡ್ಬಿಟ್ಟು ಒಂದು ಕಟ್ಟಾಗುವಷ್ಟು ಕುದಿಸ್ಕೊಂಡು ನೀರಲ್ಲಿ ಕುದಿಸ್ಕೊಂಡು ಒಂದು 10 ನಿಮಿಷ ನೀರಲ್ಲಿ ಕುದಿಸ್ಕೊಂಡು ಸೋಸಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಇಟ್ಕೊಂಡು ತಕ್ಷಣ ಮೆಡಿಸಿನ್ ಥರ ಕುಡ್ಕೊಂಡು ಬಂತು ಅಂತ ಹೇಳಿದರೆ 1 ಸ್ಪೂನ್ ಸಾಕು. ಕುಡ್ಕೊಂಡು ಬಂದರೆ ಹಾಫ್ ಹೆಡೇಕು, ಮೈಗ್ರೇನು ಆಗ್ತಾಯಿರ್ತದಲ್ಲ, ವಿತೌಟ್ ರೀಸನ್ ಆಗ್ತದೆ ಆ ಥರ. ಆದರೆ ಅದು ಮೆದುಳಿನ ನರ ದೌರ್ಬಲ್ಯದಿಂದ ಆಗ್ತಾ ಇರ್ತದೆ. ಇದನ್ನು ತೆಗೆದುಕೊಳ್ಳೋದ್ರಿಂದ ಅದು ಕಡಿಮೆ ಆಗ್ತದೆ ಅಂಥೇಳಿ. ಹಾಗಾದರೆ ಫ್ಯೂ ಮತ್ತು ಇದನ್ನು 2ರಲ್ಲಿ ಒಂದು ಮಾಡಬೇಕು. ಇಲ್ಲ ಇದನ್ನು ನಾವೇ ಪಾಟ್ಗಳಲ್ಲೋ ನಮ್ಮ ಗಾರ್ಡನಲ್ಲೋ ಅಥವಾ ಹೊಲದಲ್ಲೋ ಬೆಳೆಸ್ಕೊಂಡು ಕನ್ಸ್ಯೂಮ್ ಮಾಡಬೇಕು. ಇಲ್ಲದಿದ್ದರೆ ನಾವು ಟ್ಯಾಬ್ಲೆಟ್ನ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಲ್ಲೊಂದು ಸ್ವಲ್ಪ ದುಡ್ಡು ಕೊಟ್ಟು ಮೆಡಿಕಲ್ ಶಾಪಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕ್ಯಾಪ್ಶೂಲ್ಗೆ ಟ್ಯಾಬ್ಲೆಟ್ಸಿಗೆ ದುಡ್ಡು ಕೊಟ್ಟು ಮತ್ತು ತೊಗೊಂಡಾದಮೇಲೆ ತುಂಬ ದಿನ ಸ್ಟೋರ್ ಮಾಡಿರೋದ್ರಿಂದ ಇದ್ರ ಜೊತೆಗೆ ಕೆಮಿಕಲನ್ನು ಸೇರಿಸಿರೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಬರ್ತದೆ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡ್ರೆ. ಅದೇ ನಾವು ಮನೆಯಲ್ಲೇ ಇದನ್ನು ಫ್ಯೂವನ್ನು ಬೆಳ್ಕೊಂಡು ನಾವೇ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅಲ್ವಾ. ಆದ್ದರಿಂದ ಮನೆಮದ್ದು ಅಥವಾ ಹಿತ್ತಲ ಗಿಡವನ್ನು ನಾವು ನಂಬಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗಾದರೆ ಏನು ಇದ್ರ ಲೀವ್ಸಿಗೆ ಏನು ಮಾಡಿಟ್ಕೋಬೇಕು ಅಂತ ಹೇಳಿದರೆ, ಸುಮಾರು ಜನ ಹಳೆಯ ಕಾಲದಿಂದ ಏನು ಮಾಡ್ಕೊಂಡು ಬರ್ತಾಯಿದ್ದಾರೆ ಅಂದರೆ ಫ್ರೆಶ್ ಲೀವ್ಸ್ ಏನಿರ್ತವೆ ಲೀವ್ಸ್ಗಳನ್ನು ಕಿತ್ಕೊಂಡು ಒಂದು ಕಡೆ ನೆರಳಲ್ಲಿ ಒಣಗಿಸಿ ಅದನ್ನು ಗಾಳಿ ಆಡೋದ ಡಬ್ಬಿಯಲ್ಲಿ ತುಂಬಿಟ್ಕೋತಾರೆ. ಯಾವಾಗ ಬೇಕೋ ಆವಾಗ ಒಂದು ಚಿಟಿಕೆ ಆಗೋಷ್ಟು ತೊಗೊಂಡು ಬಾಯಲ್ಲಿ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ 1 ಸ್ಪೂನ್ ಆಗೋಷ್ಟು ತೊಗೊಂಡು ನೀರಲ್ಲಿ ಕುದಿಸಿ ಕಷಾಯನೋ ಟೀ ಥರನೋ ಹರ್ಬಲ್ ಟೀ ಅಂತ ಏನು ಬರುತ್ತೋ ಆ ರೀತಿ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಪಲ್ಯಗಳಲ್ಲಿ ಒಂದೊಂದು ಪಿಂಚು ಅಂದರೆ 2 ಬೆರಳಲ್ಲಿ ಹಿಡಿತೀವಿ, ಎಷ್ಟು ಹಿಡಿತೀವೋ ಅದು ಪಿಂಚ್ ಅಂತ ಹೇಳ್ತೀವಿ, ಅಷ್ಟನ್ನು ಅಡುಗೆಗಳಿಗೆ ಸೇರಿಸ್ಕೊಂಡು ಕನ್ಸ್ಯೂಮ್ ಮಾಡ್ತಾ ಬಂತು ಅಂತ ಹೇಳಿದರೆ ನರ ರೋಗ ಸಂಬಂಧಿತ ಮೈಗ್ರೇನ್ ದೂರ ಓಡೋಗುತ್ತೆ. ಅದಲ್ಲದೆ ನಮ್ಮ ತಾಯಂದಿರಲ್ಲಿ ಮಹಿಳೆಯರಲ್ಲಿ ಮೆನ್ಸ್ಟ್ರುವಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೇವೆ, ಮಾಸಿಕ ದಿನಗಳಲ್ಲಿ ತುಂಬ ಹೊಟ್ಟೆ ನೋವು ಬರ್ತಿರುತ್ತಲ್ಲ, ಅದು ಕೂಡ ಕಡಿಮೆ ಆಗ್ತದೆ. ಕೆಲವೊಂದು ಆಟೋ ಇಮ್ಯುನೋ ಡಿಸೀಸಸ್ ಬರ್ತಿರುತ್ತೆ, ಅದು ಕಡಿಮೆ ಆಗ್ತದೆ. ಆಮೇಲೆ ಮೈಗ್ರೇನ್ ಹೋಯಿತು, ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ.
ಆರ್ಥ್ರೈಟಿಸ್ ಸಂದುಗಳ ರೋಗ ಅದು ಕೂಡ ಕಡಿಮೆ ಆಗ್ತದೆ. ಇವೆಲ್ಲವೂ ಹೆಲ್ಪ್ ಆಗ್ತದೆ. ಹಾಗಾಗಿ ಮತ್ತು ಅದಲ್ಲದೆ ಇದು ಪ್ರೆಗ್ನೆಂಟ್ ಇರೋರು ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಇದನ್ನು ತಗೊಳ್ಳೋ ಹಾಗಿಲ್ಲ. ಯಾಕೆ ಹೇಳಿದರೆ ಇದು ಹಾರ್ಮೋನಲ್ ಚೇಂಜಸ್ ಮಾಡುತ್ತೆ. ಯಂಗಾಗಿರ್ಬೇಕಾದ್ರೆ ಯಾವ್ಯಾವೆಲ್ಲ ಹಾರ್ಮೋನ್ ಬೇಕೋ ಆ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ತಾಯಿ ಮತ್ತು ಮಗು ಎರಡೂ ಇದ್ದಾಗ ಹಾರ್ಮೋನ್ಸ್ ಬೇರೆ ಬೇಕಾಗುತ್ತೆ. ಅದರಿಂದ ಇದನ್ನು ಕನ್ಸ್ಯೂಮ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ, ಹಾಗಾದರೆ ಇದನ್ನು ನಾವು ಸದುಪಯೋಗ ಪಡಿಸ್ಕೋತೀವಿ ಅಲ್ವಾ? ಹಾಗಾದರೆ ಇದರ ಬಗ್ಗೆ ಯಾವ ರೀತಿ ಕಾಣ್ತದೆ ಅಂತ ಮೊದಲು ನೋಡ್ಕೊಂಡ್ಬಿಟ್ಟು ಅದರ ಸದುಪಯೋಗನ ಪಡ್ಕೊಳ್ಬೇಕು. ಸುಮಾರು ಸಾರಿ ಹೇಗೆ ಅಂತ ಹೇಳಿದರೆ, ನಮ್ಮಲ್ಲಿರುವ ಉತ್ತರಗಳನ್ನು ನಾವು ಸುಮಾರು ಸಾರಿ ಹುಡುಕಲ್ಲ. ನಾವು ಏನು ಇದ್ದರೂ ಶಂಕದಿಂದ ಬಿದ್ದರೆ ತೀರ್ಥ, ಡಾಕ್ಟ್ರ್ MBBS ಮಾಡಿರೋ ಡಾಕ್ಟ್ರ್ ಬರೆದು ಕೊಟ್ಟರೆ ಔಷಧ ಅದೇ ಕರೆಕ್ಟಾಗಿರ್ತದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರ್ತದೆ. ಆದ್ದರಿಂದ ಅದನ್ನು ಬಿಟ್ಬಿಟ್ಟು ಆಯುರ್ವೇದದಿಂದ ಹಳೇ ಕಾಲದಿಂದ ಬರ್ತಕ್ಕಂಥ ಮೆಡಿಸಿನ್ ಆದಂಥ ಇದನ್ನು ತಗೊಳ್ಬೇಕು ಅಂತ ಹೇಳ್ತಾ, ಇವತ್ತಿನ ಟ್ಯಾಗ್ಲೈನು ಯಾರ ಜೀವನದಲ್ಲಿ ಕಷ್ಟವಿಲ್ಲದೆ ಬದುಕಿದವರೇ ಇಲ್ಲ. ಅಂದರೆ ಅದರ ಅರ್ಥ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ. ಕಷ್ಟ ಬಂತೆಂದು ಕುಗ್ಗಬಾರ್ದು, ಸುಖ ಬಂತೆಂದು ಹಿಗ್ಗಬಾರ್ದು, ಎಲ್ಲವನ್ನು ಸರಿಸಮನಾಗಿ ತೆಗೆದುಕೊಂಡು ಹೋಗಬೇಕು. ಸಂಕ್ರಮಣ ಇರ್ತದಲ್ಲ ಆ ರೀತಿ ಕಷ್ಟವನ್ನು ಸುಖವನ್ನು ಸಮನಾಗಿ ನಾವು ನಮ್ಮ ಜೀವನದಲ್ಲಿ ತೆಕ್ಕೊಂಡು ಹೋದರೆ ನಾವು ಆಗ ಸಂತೃಪ್ತಿಯಿಂದ ಇರಬಹುದು, ಜೀವನವನ್ನು ಆನಂದದಿಂದ ಕಳೆಯಬಹುದು. ಇಲ್ಲದಿದ್ದರೆ ತುಂಬ ನಾವು ನಮ್ಮ ಭಾವನೆಗಳಲ್ಲಿ ಏರುಪೇರು ಕಂಡೋಗುತ್ತೆ. ಆದ್ದರಿಂದ ಅದನ್ನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಬೆಳೆಸೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.